ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ. ಹೊಸಕೆರೆ ಹಳ್ಳಿಯ ನೈಸ್ ರಸ್ತೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಅಪರಿಚಿತ ವಾಹನ ಡಿಕ್ಕಿಯಾಗಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ. ಹಿಟ್ ಅಂಡ್ ರನ್ಗೆ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ. ಹೊಸಕೆರೆ ಹಳ್ಳಿಯ ನೈಸ್ ರಸ್ತೆಯಲ್ಲಿ ನಿನ್ನೆ ಆಗಿರುವಂತಹ ಘಟನೆ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಯಾದಗಿರಿ ಮೂಲದ 45 ವರ್ಷದ ರಂಗಮ್ಮ, 55 ವರ್ಷದ ಚೌಡಮ್ಮ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ 5:54 ಸುಮಾರಿಗೆ ಆಗಿರುವಂಥದ್ದು, ಅಂದರೆ ಆಸುಪಾಸು 6 ಗಂಟೆ ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಹೊಸಕೆರೆ ಹಳ್ಳಿಯ ನೈಸ್ ರಸ್ತೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಈ ಒಂದು ಘಟನೆಯಿಂದಾಗಿ ಪಾಪ ಇಬ್ಬರು ಮಹಿಳೆಯರು ಬಲಿಯಾಗಿಬಿಟ್ಟಿದ್ದಾರೆ. ಅಪರಿಚಿತ ವಾಹನ ಬಂದು ಏಕದಂ ಡಿಕ್ಕಿ ಮಾಡಿಕೊಂಡು ಹೋಗ್ಬಿಡುತ್ತೆ. ಸೊ 45 ವರ್ಷದ ರಂಗಮ್ಮ ಜೊತೆಗೆ 55 ವರ್ಷದ ಚೌಡಮ್ಮ ಸ್ಥಳದಲ್ಲಿಯೇ ಪಾಪ ಸಾವನ್ನಪ್ಪಿದ್ದಾರೆ. ಯಾದಗಿರಿ ಮೂಲದವರು ಪಾಪ ಇವರು. ನಿನ್ನೆ ಸಂಜೆ 5:54 ಸುಮಾರಿಗೆ ನಡೆದಿರುವಂತಹ ಹಿಟ್ ಅಂಡ್ ರನ್ ಕೇಸ್ ಇದಾಗಿದೆ. ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೊಸಕೆರೆ ಹಳ್ಳಿಯ ನೈಸ್ ರಸ್ತೆಯಲ್ಲಿ ನಿನ್ನೆ ಸಂಜೆ ಆಗಿರುವಂತಹ, ಅಂದರೆ 6 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ. ಬಹಳಷ್ಟು ಆಕ್ಸಿಡೆಂಟ್ ಕೇಸ್ಗಳು, ಹಿಟ್ ಅಂಡ್ ರನ್ ಕೇಸ್ಗಳು, ಅಪಘಾತಗಳು ಬೆಂಗಳೂರಿನಲ್ಲಂತೂ ಆಗ್ತಾನೇ ಇರುತ್ತೆ ನೋಡಿ. ಅದರ ಒಂದು ಸಾಲಿಗೆ ಈಗಾಗಲೇ ಮತ್ತೊಂದು ಘಟನೆ ಕೂಡ ಸೇರ್ಪಡೆ ಆಗಿರುವಂಥದ್ದು. ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದ್ದಾರೆ. ಹೋಗ್ಲಿ ನಿಲ್ಲಿಸ್ಲಾದ್ರೂ ಬೇಕಾ, ಅದೂ ಇಲ್ಲ, ಹಾಗೆ ಹೊಡ್ಕೊಂಡು ಹೋಗ್ಬಿಡೋದು. ಇಬ್ಬರು ನೋಡಿ, ಇದರಿಂದಾಗಿ ಒಂದು ಘಟನೆಯಿಂದಾಗಿ ಇಬ್ಬರು ಸಾವನ್ನಪ್ಪಿರುವಂಥ ಘಟನೆ ಆಗಿರುವಂಥದ್ದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಯಾರು ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದ್ರು ಆತನನ್ನು ಅರೆಸ್ಟ್ ಮಾಡಲಾಗಿದೆಯಾ, ಕೇಸ್ ದಾಖಲಾಗಿದೆಯಾ, ಹಿಡಿದಿದ್ದಾರಾ ಆತನನ್ನು, ಏನಿದೆ ಕಂಪ್ಲೀಟ್ ಮಾಹಿತಿ, ಎಷ್ಟೊತ್ತಿಗಾಗಿರುವಂಥದ್ದು? ಕುಸುಮ, ನಿನ್ನೆ ಸುಮಾರು ಸಂಜೆ ಒಂದು 5:30 ಸಮಯದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತಹದ್ದು. ನೈಸ್ ರಸ್ತೆಯ ಹೊಸಕೆರಳ್ಳಿ ಬಳಿ ಈ ಇಬ್ಬರು ಮಹಿಳೆಯರು ಚೌಡಮ್ಮ ಮತ್ತು ರಂಗಮ್ಮ ಎನ್ನುವಂತಹ ಕೂಡ ರಸ್ತೆ ಬದಿಯಲ್ಲಿ ಇರುವಂತಹ ಹುಲ್ಲನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಿದ್ರು. ಆ ಹುಲ್ಲನ್ನ ತೆರವು ಮಾಡಿದ ನಂತರ ರಸ್ತೆ ಬದಿಗೆ ಬಂದಂತ ವೇಳೆಯಲ್ಲಿ ವೇಗವಾಗಿ ಬಂದಂತ ಒಂದು ಕ್ಯಾಂಟರ್ ಗಾಡಿ ಏನಿದೆ ಅದು ಡಿಕ್ಕಿ ಹೊಡೆದಿರುವಂತದ್ದು. ಪರಿಣಾಮವಾಗಿ ಇಬ್ರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ ನಂತರ ಕೂಡ ಚಾಲಕ ಗಾಡಿಯನ್ನ ನಿಲ್ಲಿಸದೆ ಎಸ್ಕೇಪ್ ಆಗಿರುವಂತದ್ದು. ಅಲ್ಲಿ ಸಾಮಾನ್ಯವಾಗಿ ನೈಸ್ ರಸ್ತೆಯಲ್ಲಿ ವೆಹಿಕಲ್ಗಳು ಕೂಡ ಸುಮಾರು 100-120 ಸ್ಪೀಡ್ ನಲ್ಲಿ ಹೋಗ್ತಾ ಇರ್ತವೆ. ಇನ್ನು ಅಲ್ಲಿ ಓಡಾಡುವಂತಹ ಜನರಿಗೂ ಕೂಡ ಅಲ್ಲಿ ನಿಷೇಧವನ್ನು ಮಾಡಲಾಗಿರುವಂತ, ಅಂದ್ರೆ ಪಾದಚಾರಿಗಳಿಗೆ ನಿಷೇಧ ಮಾಡಲಾಗಿದ್ರೆ ಓಡಾಡಬಾರ್ದು ಅಂತ ಹೇಳಿ. ನೀವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಲ್ಲಿ ಹುಲ್ಲನ್ನ ಕತ್ತರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಅಕ್ಕಪಕ್ಕದ ನಿವಾಸಿಗಳು ಕೂಡ ಬರುವಂತಹದನ್ನ ಮಾಡ್ತಾ ಇರ್ತಾರೆ. ಇನ್ನು ರಸ್ತೆ ಬದಿಗೆ ಹುಲ್ಲನ್ನು ಏನ್ ಬೆಳ್ಕೊಂಡಿರುತ್ತೆ ಅದನ್ನ ತೆರವು ಮಾಡೋದಕ್ಕೂ ಕೂಡ ಅಲ್ಲಿನ ಕಾರ್ಮಿಕರನ್ನ ನೇಮಿಸಿಕೊಂಡಿರ್ತಾರೆ. ಅಂತ ಕೆಲಸವನ್ನ ಮಾಡ್ತಿದ್ದಂತ ಇಬ್ರು ಕೂಡ ನಿನ್ನೆ ಹುಲ್ಲನ್ನ ಕಟ್ ಮಾಡಿ ರಸ್ತೆ ಬದಿಗೆ ಬಂದಿದ್ದಾರೆ. ಆಗ ಈ ಒಂದು ದುರ್ಘಟನೆ ಆಗಿರುವಂತದ್ದು. ಆಕ್ಸಿಡೆಂಟ್ ಆದ ನಂತರ ಕೂಡ ಆತ ಗಾಡಿಯನ್ನು ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಂಗೇರಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆ ಟೋಲ್ಗಳಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳೇನಿದೆ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಪಘಾತ ನಂತರದಲ್ಲಿ ಈ ವೆಹಿಕಲ್ಗಳು ಎಷ್ಟು, ಆ ಒಂದು ಸಮಯದಲ್ಲಿ ಎಷ್ಟು ವೆಹಿಕಲ್ಗಳು ಪಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ಮೃತದೇಹಗಳನ್ನು ಕೂಡ ಆರ್ ಆಸ್ಪತ್ರೆಗೆ ರವಾನಾ ಮಾಡಿದ್ದು ಅವರ ಕುಟುಂಬಸ್ಥರಿಗೂ ಕೂಡ ವಿಚಾರವನ್ನ ತಿಳಿಸಿದ್ದಾರೆ. ಇನ್ನು ನೈಸ್ ರಸ್ತೆಯಲ್ಲಿ ವೇಗವಾಗಿ ವೆಹಿಕಲ್ಗಳು ಕೂಡ ಬರ್ತಾ ಇರುತ್ತೆ. ಸ್ಪೀಡ್ ಲಿಮಿಟ್ ಅನ್ನು ಕೂಡ ಅಲ್ಲಿ ಮಾಡಿರುವಂತದ್ದು. ಇನ್ನು ಈ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನೈಸ್ ಕಂಪನಿಯವರು ಕೂಡ ಒಂದು ಸಣ್ಣದಾದಂತಹ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಸಬೇಕಾಗಿತ್ತು. ರಸ್ತೆ ಬದಿಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಆ ಕಡೆ ಹೋಗಬಾರ್ದು ಅಂತ ಹೇಳಿ ವೆಹಿಕಲ್ ಗಳಿಗೂ ಕೂಡ ಒಂದು ಮೂವ್ಮೆಂಟ್ ಅನ್ನ, ಅಂದ್ರೆ ಎಚ್ಚರಿಕೆಯನ್ನು ಕೂಡ ಕೊಡಬೇಕಾಗಿತ್ತು. ಯಾವುದರ ಹಾಕದ ಪರಿಣಾಮವಾಗಿ ಇವತ್ತು ಇಬ್ರು ಕಾರ್ಮಿಕರು ಜೀವವನ್ನು ಕಳೆದುಕೊಂಡಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು. ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.